ಉಸಿರಾಡಿದ್ರೂ ಕಷ್ಟ, ಉಸಿರಾಡದಿದ್ರೂ ಕಷ್ಟ. ರಾಷ್ಟ್ರ ರಾಜಧಾನಿ ದೆಹಲಿಯನ್ನು ಮಾಲಿನ್ಯಭೂತ ಬೆಂಬಿಡದೆ ಕಾಡುತ್ತಿದ್ದು ಅಪಾಯದ ಕರೆಗಂಟೆ ಮೊಳಗಿಸಿದೆ. ಸೇವಿಸುವ ಗಾಳಿಯೇ ನಂಜಾಗಿ ಉಸಿರುಗಟ್ಟಿಸಿದೆ. ಇಡೀ ದೆಹಲಿ ನಗರ ಐಸಿಯುಗೆ ಜಾರಿದೆ. ಕರ್ನಾಟಕದಲ್ಲಿ ಯಾವುದೇ ಮೂಲೆಗೆ ಹೋದ್ರೂ ಡಿ ಬಾಸ್ ಅವರ ಅಭಿಮಾನಿಗಳದೇ ಹವಾ. ಡಿ ಬಾಸ್ ಅನ್ನೋ ಬ್ರಾಂಡ್ಗೆ ಲಕ್ಷ ಕೋಟಿ ರೂಪಾಯಿ ಮೌಲ್ಯ ಇದೆ ಅಂತ ವಾದ ಮಾಡುವ ಅಭಿಮಾನಿಗಳು ಕೂಡ ಇದ್ದಾರೆ. ಹೀಗೆ ಎಲ್ಲೆಲ್ಲೂ ಡಿ ಬಾಸ್ ಹೆಸರು ರಾರಾಜಿಸುವ ಸಮಯಕ್ಕೆ ಡಿ ಬಾಸ್ ಬಾರ್ ಕೂಡ ಓಪನ್ ಆಗಿ ಬಿಟ್ಟಿದೆ. ರಾಯಚೂರಿನ ಸಂತೋಷ್ ನಗರದಲ್ಲಿ ಮಧ್ಯರಾತ್ರಿ 1:30ಕ್ಕೆ 300ಕ್ಕೂ ಅಧಿಕ ಪೊಲೀಸ್ ಬಂದೋಬಸ್ತ್ನಲ್ಲಿ ಜಿಲ್ಲಾ ಆಡಳಿತ ಶಿವನ ದೇವಸ್ಥಾನವು ನೆಲಸಮ ಮಾಡಿದೆ. ಮಧ್ಯರಾತ್ರಿ ಜೆಸಿಬಿಗಳು ಶಿವನ ದೇವಾಲಯವನ್ನು ಕೆಡವಿವೆ. ಶಿಕ್ಷಣ ಇಲಾಖೆ ಜಾಗದಲ್ಲಿ ಅನಧಿಕೃತವಾಗಿ ದೇವಾಲಯ ನಿರ್ಮಾಣ ಮಾಡಲಾಗಿತ್ತು ಎನ್ನಲಾಗಿದೆ. ಇಷ್ಟು ದಿನ ಶಾಂತವಾಗಿದ್ದ ಮಳೆರಾಯ ಮತ್ತೆ ಆರ್ಭಟಿಸಲು ಸಜ್ಜಾಗಿದ್ದಾನೆ. ಇದೀಗ ಮತ್ತೆ ರಾಜ್ಯಕ್ಕೆ ಮಳೆ ಭೀತಿ ಎದುರಾಗಿದೆ. ಮುಂದಿನ 2 ವಾರಗಳ ಕಾಲ ರಾಜ್ಯಾದ್ಯಂತ ಭಾರೀ ಮಳೆ ಆಗುವ ಸಾಧ್ಯತೆ ಇದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಸಂಗೀತ ಲೋಕದ ಮಾಂತ್ರಿಕ ಎ.ಆರ್. ರೆಹಮಾನ್ ಅವರು ದಾಂಪತ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ರೆಹಮಾನ್ ಅವರ ಪತ್ನಿ ಸೈರಾ ಅವರು ತಮ್ಮ ಪತಿಯಿಂದ ಬೇರೆಯಾಗಲು ನಿರ್ಧರಿಸಿದ್ದು ಸೈರಾ ವಕೀಲರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ.